ಸ್ವಲ್ಪ ನೋಡ್ರ ಕರೆಕ್ಟ್ ಆಗತ್ತ ನನ್ನ ವಿಡಿಯೋ. ಕರುನಾಡಿಗೆ ನಮಸ್ಕಾರ, ಕರುನಾಡಿಗೆ ಗೌರವದ ನಮಸ್ಕಾರ, ಕರುನಾಡಿಗೆ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ DGK ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ್. ಕಳೆದ 40 ದಿವಸಗಳಿಂದ ನಾನು ವಿಡಿಯೋ ಮಾಡಿರಲಿಲ್ಲ, ಅದಕ್ಕಾಗಿ ನಾನು ನಿಮ್ಮ ಕ್ಷಮೆಯನ್ನು ಕೋರುತ್ತೇನೆ. ಇವತ್ತು 12 ಏಪ್ರಿಲ್ 2026. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ 11 ಅಕ್ಟೋಬರ್ 2026ರಂದು ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ತಾವೆಲ್ಲರೂ ಪ್ರಯತ್ನ ಮಾಡುತ್ತಿದ್ದೀರಿ, ತಾವೆಲ್ಲರೂ ಅಧ್ಯಯನ ಮಾಡುತ್ತಿದ್ದೀರಿ, ತಾವೆಲ್ಲರೂ ಪರಿಶ್ರಮ ಪಡುತ್ತಿದ್ದೀರಿ, ತಾವೆಲ್ಲರೂ ಅಧ್ಯಯನದಲ್ಲಿ ಮಗ್ನವಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಕನಸು ಎಲ್ಲರೂ ಕಾಣುತ್ತಾರೆ, ಕನಸು ಎಲ್ಲರೂ ಕಾಣುತ್ತಾರೆ. ಆದರೆ ಆ ಕನಸನ್ನು ನನಸಾಗಿ ಮಾಡಿಕೊಳ್ಳುವವರು ಮಾತ್ರ ವಿರಳರಾಗಿರುತ್ತಾರೆ. ಕನಸು ಎಲ್ಲರೂ ಕಾಣುತ್ತಾರೆ, ಆದರೆ ಕನಸನ್ನು ನನಸು ಮಾಡಿಕೊಳ್ಳುವವರು ತುಂಬಾ ಕಡಿಮೆ ಜನ ಇರುತ್ತಾರೆ. ನೀವೆಲ್ಲರೂ ಕನಸನ್ನು ನನಸು ಮಾಡಿಕೊಳ್ಳುವಂತ ವ್ಯಕ್ತಿಗಳಾಗಬೇಕು. ನೀವೆಲ್ಲರೂ ಕನಸನ್ನ ಸಾಕಾರಗೊಳಿಸುವಂತ ವ್ಯಕ್ತಿಗಳಾಗಬೇಕು. ನೀವೆಲ್ಲರೂ ಕೆಸೆಟ್ ಪರೀಕ್ಷೆಯನ್ನು ಬರೆದು ಪಾಸಾಗಿ ಪ್ರಮಾಣ ಪತ್ರವನ್ನು ಪಡೆದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುವಂತಹ ವ್ಯಕ್ತಿಗಳು ನೀವಾಗಬೇಕು. ಅದಕ್ಕೋಸ್ಕರ ನಾವು ಹಿಡಿದ ದಾರಿಯನ್ನ ನಾವು ನಡೆಯುತ್ತಲೇ ಇರಬೇಕು. ಒಮ್ಮೊಮ್ಮೆ ವೇಗವಾಗಿ ನಡೆಯಬೇಕು, ಒಮ್ಮೊಮ್ಮೆ ಸಾವಕಾಶವಾಗಿ ನಡೆಯಬೇಕು. ಏಕೆಂದರೆ ನಮ್ಮ ಜೀವನದ ಚಾಲಕರು, ನಮ್ಮ ಜೀವನದ ಡ್ರೈವರ್ ನಾವೇ ಆಗಿರುತ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಿಮ್ಗನ್ಸ್ಬೋದು 40 ದಿವಸ ದಾನಾಯ ಸಲ ಎಲ್ಲಿ ಹೋಗಿದ್ರು? 40 ದಿವಸಗಳಲ್ಲಿ ನನ್ನ ಒಂದು ಫೋಕಸ್ ಬೇರೆಯಾಗಿತ್ತು. ಶಾಲೆಯ ಜವಾಬ್ದಾರಿ, ಪರೀಕ್ಷೆಯ ಒಂದು ಅಸೆಸ್ಮೆಂಟ್ ವರ್ಕ್, ಮನೆಯ ಜವಾಬ್ದಾರಿ, ಮತ್ತು ಇದೇ ಹಂತದಲ್ಲಿ 5 ಬುಕ್ಗಳನ್ನು ಬರೆದು ಅದನ್ನು ತಿದ್ದಿ ಅದನ್ನು ಪ್ರಿಂಟ್ ಮಾಡಿ ಅದನ್ನು ನಿಮ್ಮ ಕೈಗೆ ಇಡುವಂತ ಕೆಲಸ ನಾನು ಮಾಡಿದ್ದೇನೆ. ದಯವಿಟ್ಟು ನೀವು ಕೂಡ ಈಗ 5 ತಿಂಗಳು ನಿಮಗೆ ಸಮಯದ ಒಂದು ಅವಕಾಶ ಇದೆ. ಈ 5 ತಿಂಗಳಲ್ಲಿ ತಾವೆಲ್ಲರೂ ಕೆಸೆಟ್ ಪರೀಕ್ಷೆಗೋಸ್ಕರ ತನು ಮನ ಧನದಿಂದ ಅಧ್ಯಯನ ಮಾಡಬೇಕು. ನನಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ಗೊಂದಲದಲ್ಲಿ ಇರುತ್ತಾರೆ. ಗೊಂದಲ, ನನಗೂ ಗೊಂದಲ ಇದೆ, ನನಗೂ ಡಿಪ್ರೆಷನ್ ಇದೆ, ನನಗೂ ಸಮಸ್ಯೆಗಳಿವೆ. ಆದ್ರೆ ಆ ಸಮಸ್ಯೆದೊಳಗಿಂದನೇ ಒಂದು ದಾರಿಯನ್ನು ಹುಡುಕಿ ನಾವು ಮುಂದೆ ಹೋಗಬೇಕು. ದಯವಿಟ್ಟು ನಿಮ್ಗೆ ಟೆನ್ಷನ್ ಆಗಿದೆ ಸರ್, ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವ ನಿರಾಶೆಯೊಂದಿಗೆ ನೀವು ಇದ್ದಾಗ ಕೂಡ ನಿರಾಶೆದಿಂದ ಇರಬಹುದು, ಆದ್ರೆ ಗುರಿ ಮಾತ್ರ ನೆನಪು ಹಾರಬೇಡ್ರಿ. ಕೆಸೆಟ್ ಪರೀಕ್ಷೆ ಪಾಸ್ ಆದ್ಮೇಲೆ ನಿಮಗೆ ಒಂದು ಹೊಸ ದಾರಿ ಸಿಗುತ್ತದೆ. ನಿಮಗೊಂದು ಹೊಸ ಜೀವನ ಬದುಕುವ ಸಲುವಾಗಿ ಹೊಸ ಜೀವನ ನಿಮಗೋಸ್ಕರ ಕಾಯುತ್ತಿದೆ. ಆದ್ರೆ ಏನಾಗ್ತದ್ರಿ, ನೋಟಿಫಿಕೇಶನ್ ಬಿಟ್ಟಾಗ ಎಲ್ಲರೂ ಓಡಲು ಪ್ರಯತ್ನ ಮಾಡುತ್ತಾರೆ, ಎಲ್ಲರೂ ಅಭ್ಯಾಸ ಮಾಡಲು ಪ್ರಯತ್ನ ಮಾಡುತ್ತಾರೆ. ಅದಕ್ಕಿಂತ ಮೊದಲು ನೀವು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ರಿ. ಇನ್ನು 5 ತಿಂಗಳು ಅವಕಾಶ ಐತಿ. ಇದಂತೂ ಏಪ್ರಿಲ್ ಅರ್ಧ ಐತಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5 ತಿಂಗಳು. ಮತ್ತೆ ಅಕ್ಟೋಬರ್ದೊಳಗೆ ಎಕ್ಸಾಮ್ ಇದೆ. ಇನ್ನು 5 ತಿಂಗಳಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನ ಓದಿ 2 ರಿವಿಷನ್ ಮಾಡಿ ಎಕ್ಸಾಮ್ ಅನ್ನು ಬರೀಬೇಕಾಗಿದೆ.
ಏನಾಗ್ತದೆ ಸರ್, ನಾನು TET ಓದ್ತಾ ಇದ್ದೀನಿ ಸರ್, ನಾನು FDA ಓದ್ತಾ ಇದ್ದೀನಿ ಸರ್, SDA ಓದ್ತಾ ಇದ್ದೀನಿ ಸರ್, ಇನ್ನೂ ನಮ್ಗೆ ಕಾಲ್ಫಾರ್ ಮಾಡಿಲ್ಲ ಸರ್, ನಾನು PSI ಮಾಡ್ಬೇಕಂದಿನಿ ಸರ್, ನಾನು KPSC ಎಕ್ಸಾಮ್ ಬರಿಬೇಕಂದಿನಿ ಸರ್, ನಾನು ರೈಲ್ವೆ ಎಕ್ಸಾಮ್ ಬರಿಬೇಕಂದಿನಿ ಸರ್, ನಾನು ಬ್ಯಾಂಕಿಂಗ್ ಮಾಡ್ಬೇಕಂದಿನಿ ಸರ್, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಓದ್ಬೇಕಂದಿನಿ ಸರ್, ನಾನು ನೆಟ್ಟಿಗೆ ಓದ್ಬೇಕಂದಿನಿ ಸರ್, ನಾನು GPSTRಗೆ ಓದ್ಬೇಕಂದಿನಿ ಸರ್, ಪ್ರೈಮರಿಗೆ ಓದ್ಬೇಕಂದಿನಿ ಸರ್, ಏನ್ ಮಾಡೋ ಎಲ್ಲ ಗೊಂದಲ ಇರೋದೇ ಈ ಜೀವನನೇ ಗೊಂದಲ. ಜೀವನವೇ ಒಂದು ಹಿಂಗ್ ಕ್ಲಿಷ್ಟಾಗಿ ಕಾಣಿಸ್ತಿರ್ತದ ನಮಗ್ರಿ. ಅವಾಗ ನಾವು ಜಾಣ್ಮೆಯಿಂದ ತಾಳ್ಮೆಯಿಂದ ನೋಡ್ರಿ, ಜಾಣನಾಗಿ ಮತ್ತು ತಾಳ್ಮೆಯಿಂದ ಒಂದನ್ನ ಆಯ್ಕೆ ಮಾಡಿ ಅದಕ್ಕೆ ನೀವು ವ್ಯವಸ್ಥಿತ ಅಂದಿನ್ರಿ. ನನಗೆ ಇಷ್ಟು ವ್ಯವಸ್ಥಿತಲೋ, ಇಷ್ಟು ಫೋಕಸ್ಡ್ ಆಗಿ ನೀವು ಕೆಲಸ ಮಾಡಬೇಕು. ಎಷ್ಟು ಫೋಕಸ್ ಆಗಿ ನೀವು ಕೆಲಸ ಮಾಡುತ್ತೀರೋ ಅಷ್ಟು ನಿಮಗೆ ರಿಸಲ್ಟ್ ಬರುತ್ತದೆ. ಈಗ 40 ದಿವಸ ನಾನು ವಿಡಿಯೋ ಮಾಡೇ ಇಲ್ಲ ಅಂತ ತಿಳ್ಕೊಂಡು ಮನಿಯೊಳಗನು ಮನಿಯೊಳಂತಿದ್ರು ವಿಡಿಯೋ ಮಾಡ್ರಿ, ನಾನು ಅಂದೆ ವಿಡಿಯೋ ಯಾವಾಗ ಮಾಡ್ಲಿ ಹೇಳತ್ತ. ನಶಿಕ್ ನಂಗೆ 4 ಗಂಟೆಗೆ ಎದ್ದು ರಾತ್ರಿ 11 ಗಂಟೆಗೆ ಮಲಗುವಂತ ಈ 40 ದಿವಸ ಒಳಗೆ ನಶಿಕ್ ನಾನು 4 ಗಂಟೆಗೆ ಎದ್ದಿನ್ರಿ. ನಾನು ರಾತ್ರಿ 11 ಆಗಿ 10 ನಿಮಿಷಕ್ಕೆ 11ವರೆಗೆ ನಾನು ಮಲಗ್ತಿದ್ದೆ. ನಾನು ಅಂದೆ ನನಗೆ ಟೈಮ್ ಎಲ್ಲದ ಹೇಳು ವಿಡಿಯೋ ಮಾಡಕ್. ಅಕ್ಟೋಬರ್ 11 ಸಲುವಾಗಿ ನೀವೇನು ಎಕ್ಸಾಮ್ ಬರೀತಿದ್ರಿ, ನಿಮ್ಮ ಸಲುವಾಗಿ ಹೊಸ ಬುಕ್ಗಳನ್ನ ಬರೀಬೇಕಾದ್ರೆ ರೆಫರೆನ್ಸ್ ಬುಕ್ ಅನ್ನ ರೆಫರ್ ಮಾಡಿ, ಗೂಗಲ್ ಅನ್ನ ರೆಫರ್ ಮಾಡಿ, ಕ್ವಶನ್ ಪೇಪರ್ ನ ರೆಫರ್ ಮಾಡಿ, ಬೇರೆ ಬೇರೆ ರಾಜ್ಯದ ಸೆಟ್ ಕ್ವಶನ್ ನಾನು ಸ್ವತಃ ಹೋಗಿ ಎಕ್ಸಾಮ್ ಬರೆದು ಬಂದಾಗ ಅವುಗಳನ್ನ ಅನಾಲಿಸಿಸ್ ಮಾಡಿ, ಇಂಗ್ಲಿಷ್ ಟು ಕನ್ನಡದೊಳಗ ಟ್ರಾನ್ಸ್ಲೇಷನ್ ಮಾಡಿ, ಡಿಕ್ಷನರಿ ನೋಡಿ, ನೋಟ್ಬುಕ್ದೊಳಗೆ ಅದನ್ನ ಮೊದಲಿಗೆ ಕಚ್ಚಾ ನೋಟ್ಬುಕ್ದೊಳಗೆ ಅದನ್ನ ಬರೆದು, ಆಮೇಲೆ ಅದನ್ನ ಟೈಪಿಂಗ್ ಮಾಡಿ, ಮತ್ತೆ ಆಮೇಲೆ ಅದನ್ನ ತಿದ್ದಿ, ಮತ್ತೆ ಆಮೇಲೆ ಅದನ್ನ ಕರೆಕ್ಷನ್ ಮಾಡಿ, ಬುಕ್ ಪ್ರಿಂಟಿಂಗ್ ಕೊಟ್ಟು ಅವ್ರು ಕರೆಕ್ಟ್ ಮಾಡಿದಾರನ್ನು ನೋಡಿ, ಅಲ್ಲಿಂದ ಬೆಂಗಳೂರಿಂದ ಮತ್ತೆ ಬುಕ್ ತರಿಸಿ ಆಮೇಲೆ ನಿಮ್ಗೆ ಕೊಡೋದು. ಇದೇನು ಹಗರ ಕೆಲಸ ಅಲ್ಲ. ಆಮೇಲೆ 10th SSLC ಎಕ್ಸಾಮ್ದು ಅಸೆಸ್ಮೆಂಟ್ ಮಾಡ್ಬೇಕಲ್ರಿ, ಅವು ಸಿಕ್ಕಾಪಟ್ಟೆ ಕೆಲಸ. ಅದು ಕ್ಲಾಸ್ ರೂಮ್ದೊಳಗಿನ ಕೆಲಸ. ಇಷ್ಟು ಒತ್ತಡ ಇದ್ರೂ ಕೂಡ ಫೋಕಸ್ಡ್ ಆಗಿ ನಾನು ಕೆಲಸ ಮಾಡೀನ್ರಿ. ನನಗೆ ಗೊತ್ತು ಈಗ ವಿಡಿಯೋ ಮಾಡೋದು ಬೇಡ ಅಂತ. ಬೇಡ ಇದರ ಅರ್ಥ ನನ್ನ ಕೆಲಸ ಇದು, ಮೊದಲಿಗೆ ಇವು 4 ಸಂಪುಟ ಕರೆಕ್ಟ್ ಮಾಡೋಣ ಅಂತೇಳಿ, ಆಮೇಲೆ ಇದು ಹೊಸ ಥಿಯರಿ ಬುಕ್ ಅನ್ನು ಬರೆಯೋಣ ಅಂತ ತಿಳ್ಕೊಂಡು 5 ಬುಕ್ ಹೊಸ ಬುಕ್ ಅನ್ನ ನಾನು ರೆಡಿ ಮಾಡಿದ್ದೇನೆ. ರೆಡಿ ಮಾಡಿ ನಿಮ್ ಕೈ ಒಳಗೆ ಕೊಡ್ತಾ ಇದ್ದೀನಿ. ಅದನ್ನ ಸ್ವೀಕಾರ ಮಾಡಿ, ಅದನ್ನ ಓದಿ, ಅದನ್ನ ಮನನ ಮಾಡಿ, ಅದನ್ನ ಚಿಂತನ ಮಾಡಿ, ಅದನ್ನ ಅರ್ಥ ಮಾಡಿಕೊಂಡು ಎಕ್ಸಾಮ್ ಅನ್ನ ಬರಿಬೇಕು. ಎಲ್ಲ ರೆಡಿ ಮಾಡಿ ನಾವು ಕೊಡುವಾಗ ಅದನ್ನ ಉಪಯೋಗಿಸುವಂತ ಬುದ್ಧಿವಂತಿಕೆ ನಿಮಗಿರ್ಬೇಕು. ಇಲ್ಲಿ ಮಹಾರಾಷ್ಟ್ರದೊಳಗೆ TET ಎಕ್ಸಾಮ್ ಕರೆದಿದ್ದಾರೆ. ಇವ್ರು ಅಂತಾರೆ, ಸರ್ ನಮ್ಮ ಸಲುವಾಗಿ TET ಕ್ಲಾಸ್ ಮಾಡ್ರಿ, ನಮ್ಮ ಸಲುವಾಗಿ TET ನೋಟ್ಸ್ ಕೊಡ್ರಿ, ನಮ್ಮ ಸಲುವಾಗಿ ಸ್ವಲ್ಪ ಗೈಡೆನ್ಸ್ ಮಾಡಿ. ಅಣ್ಣ ಹೋಗೋಯಪ್ಪ, ಏನು ಜೀವ ಹೊಡಿದ್ವಿ. ಎಲ್ಲ ಮಲ್ಟಿ ಕೆಲಸ ಹೆಂಗ್ ಮಾಡ್ತದ್ರಿ? ನೌಕರಿ ಮಾಡಿ ಇದನ್ನು ಮಾಡೋದ ಸಾಧ್ಯದೇನ್ರಿ? ಇಲ್ಲ. ನಾ ಹೇಳಿ ನಿಮಗ, ಈಗ ಇನ್ನೂ ನಿಮಗೆ ಮದುವೆ ಆಗಿಲ್ಲ, ಬರೀ ಕಾಲೇಜ್ ಡ್ಯೂಟಿ, ಕಾಲೇಜ್ ಓದೋದು, ಕಾಲೇಜ್ ಹೋಗೋದು, ಮನೆಗೆ ಬರೋದು, ಓದೋದು, ಇದೊಂದೇ ಕೆಲಸ ಐತಿ ನೀವು ಓದುವಂತ ವಿದ್ಯಾರ್ಥಿಗಳಿಗೆ. ಇನ್ನು ಉಳಿದ ಜವಾಬ್ದಾರಿ ನಿಮಗಿಲ್ಲ. ಇದ್ರದ್ದು ಉಪಯೋಗ ನೀವು ಮಾಡಿಕೊಂಡು ರಿಸಲ್ಟ್ ಪಡಿಲೇಬೇಕಪ್ಪ. KCET ಓದುವಾಗ ಮಧ್ಯ ಭಾಗದೊಳಗೆ ನೆಟ್ ಎಕ್ಸಾಮ್ ಇದೆ. ಈ ನೆಟ್ ಎಕ್ಸಾಮ್ ಒಂದು ಬರೀರಿ, ನೆಟ್ ಎಕ್ಸಾಮ್ ಒಂದು ಕ್ಲಿಯರ್ ಮಾಡಿಕೊಡ್ರಿ. ನೆಟ್ ಎಕ್ಸಾಮ್ ಸಲುವಾಗಿ 2 ತಿಂಗಳು 60 ದಿವಸ, KCET ಸಲುವಾಗಿ 150 ದಿವಸಗಳು ಓಡುತ್ತಿವೆ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಸಮಯ ನಿಮಗೋಸ್ಕರ ಕಾಯುತ್ತಿಲ್ಲ. ನೋಡ್ರಿ, ನಾನು ನಿಮ್ಗೆ ಜನವರಿ ತಿಂಗಳದೊಳಗೆ ಹೇಳಿನ್ರಿ KCET ಎಕ್ಸಾಮ್ ಬಿಡೋರು ಅದಾನ ಅಂತೇಳಿ. KEದವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, 11 ಅಕ್ಟೋಬರ್ಗೆ ಎಕ್ಸಾಮ್ ಇದೆ ಅಂತೇಳಿ. ಜನವರಿ ಹೋಯ್ತು, ಫೆಬ್ರವರಿ ಹೋಯ್ತು, ಮಾರ್ಚ್ ಹೋಯ್ತು, ಏಪ್ರಿಲ್ ಅರ್ಧ ಹೋಯ್ತು. ಎಷ್ಟು ಸ್ಟಡಿ ಮಾಡಿದ್ರಿ ಅನ್ನೋದು, ನೀವು ಎಷ್ಟು ಓದಿದ್ರಿ ನಿಮಗೆ ಗೊತ್ತಾಗ್ಬೇಕು. ಸೊ ಒನ್ಸ್ ಅಗೇನ್, ಕೇವಲ ಕನಸು ಕಾಣುತ್ತಾ ಕೂಡಬೇಡ್ರಿ, ಕನಸನ್ನ ನನಸು ಮಾಡೋ ಸಲುವಾಗಿ ಪರಿಶ್ರಮ ಪಡಿರಿ. ಸಂಜು ಸ್ಯಾಮ್ಸನ್ ಸರ್ ಅವರ ಕತೆ ನಿಮ್ಗೆಲ್ಲರಿಗೂ ಗೊತ್ತದ್ರಿ. ಕಳೆದ ಎಷ್ಟು ವರ್ಷ ಒಂದು ಅವ್ರು ಹೇಳಿದ್ರು, ದಿಲ್ಲಿ ಒಳಗೆ ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಅಂತ್ರಿ. ಅಲ್ಲಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಕೇರಳಕ್ಕೆ ಬಂದಿದ್ರು. ಅವ್ರು ಪ್ರಯತ್ನ ಪಡ್ತಿದ್ದ ಸಂಜು ಸ್ಯಾಮ್ಸನ್, ಅಷ್ಟ ಅವಕಾಶನೇ ಸಿಗ್ತಿರ್ಲಿಲ್ಲ. ಆದ್ರೂ ಸಹನಶೀಲತೆಯಿಂದ ಪರಿಶ್ರಮ ಪಡ್ಕೊಂತು ಅವಕಾಶ ಸಿಕ್ತು ನೋಡ್ರಿ. ಮೊನ್ನೆ ವರ್ಲ್ಡ್ ಕಪ್ದೊಳಗೆ ಕೊನೆಯ 3 ಮ್ಯಾಚ್ದೊಳಗೆ ನಾನು ಏನಿದ್ದೀನ ತೋರಿಸ್ಕೊಟ್ರು.
ಅವಕಾಶ ಬಂತಲ್ಲ ಹೊಡೆದ್ರೆ ಹಿಂಗ್ ಹೊಡಿಬೇಕಲ್ಲ, ಇಡೀ ಜಗತ್ ಎದ್ನಿಟ್ಟು ಬಿಗ್ ಸಲ್ಯೂಟ್ ಹೊಡಿಬೇಕು. ಸಂಜು ಸ್ಯಾಮ್ಸನ್ ಅವರು ಕೇವಲ ನೋಡ್ರಿ, ಅವ್ರು ಹೇಳಿದ್ರು 12 ವರ್ಷದೊಳಗೆ ಅವ್ರು ಏನು ಗಳಿಸಿಲ್ಲ, ಅವ್ರು ಏನು ದುಡ್ಡು ಗಳಿಸಿಲ್ಲ ಅಥವಾ ಹೆಸರು ಗಳಿಸಿಲ್ಲ ಅಥವಾ ತಮ್ಮ ಪ್ರತಿಭೆಯನ್ನು ತೋರಿಸಿಲ್ಲ, ಅದು 3 ಮ್ಯಾಚ್ದೊಳಗೆ ತೋರಿಸ್ಬಿಟ್ರು. ಮೊದಲು ಪ್ರತಿಭೆ ತೋರಿಸ್ತಿದ್ರು, ಆದ್ರೆ ಅವಕಾಶ ಸಿಗ್ಬೇಕಲ್ಲ, ಜಗತ್ತಿನ ಎದುರಿಗೆ ಆಡುವಂತ ಅವಕಾಶ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಮತ್ತು ಅವ್ರು ಮಾಡಿ ತೋರಿಸಿದ್ರು ಅವಕಾಶ. ನೋಡ್ರಿ ನಾ ಹೇಳಿನಿಲ್ಲ, ಕೇಸೆಟ್ಟದ ಅವಕಾಶ ಯಾವಾಗನೂ ಒಮ್ಮೆಲೆ ಬರ್ಬೋದು, ಆದ್ರೆ ನೀವು ನಿಮ್ಮ ಅಸ್ತ್ರವನ್ನ ರೆಡಿ ಮಾಡಿ ಇಡ್ರಿಪ್ಪ ಪ್ಲೀಸ್. ನಿರಾಶೆ ಆಗಿ ಕೂಡಬೇಡ್ರಿ. ಸರ್ ಭಾಳ ಡಿಪ್ರೆಷನ್ ಒಳಗಿದ್ದೀವಿ ಸರ್, ಭಾಳ ಟೆನ್ಷನ್ ಆಗಿದೆ ಸರ್, ದುಡ್ಡಿನ ಸಮಸ್ಯೆ ಇದೆ ಸರ್, ಮನೆಯೊಳಗೆ ತ್ರಾಸಿದೆ ಸರ್, ನೌಕರಿ ಮಾಡಬೇಕು, ನೌಕರಿ ಕಾಲ್ಫಾರ್ಮ್ ಆಗ್ತಿಲ್ಲ ಸರ್, ನೌಕರಿ ಮಾಡಿದ್ರು ಪೇಮೆಂಟ್ ಕಡಿಮೆ ಇದೆ ಸರ್, ಒತ್ತಡ ಜಾಸ್ತಿ ಆಗ್ತಿದೆ ಸರ್, ಟ್ರೇಸ್ ಬಹಳ ಬರ್ತಿದೆ ಸರ್, ಏನ್ ಮಾಡೋದು ಸರ್? ನಿಮ್ಮ ಟ್ರೇಸ್ ಅನ್ನ ನೀವೇ ಕಡಿಮೆ ಮಾಡಿಕೊಳ್ಬೇಕು, ನಿಮ್ಮ ಜೀವನ ನೀವೇ ಸುಧಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ದೇರ್ ಇಸ್ ನೋ ಅನದರ್ ಆಪ್ಷನ್, ಬೇರೆ ದಾರಿನೇ ಇಲ್ಲ ರೀ. ನೀವು ಬಹಳ ಅದೃಷ್ಟವಂತರಿದ್ರೆ ನಿಮ್ಗೆ ಯಾರೋ ಒಬ್ರು ಸಹಾಯ ಸಹಕಾರ ನೀಡಬಹುದು, ಅದಕ್ಕೆ ಬಿಟ್ಟು ಮತ್ತೆ ದಾರಿನೇ ಇಲ್ಲೇ. ಸೊ ಪ್ಲೀಸ್, ಎಷ್ಟೇ ಸಮಸ್ಯೆ ಇದ್ರು ಅದನ್ನ ಬಿಡ್ರಿ. ಸ್ವಲ್ಪ ಮೊಬೈಲ್ ಬಂದ್ ಮಾಡು. ಸೊ ಇಷ್ಟು ಹೇಳಿ ನಾ ಏನಂತೀನ್ರಿ, ಇನ್ನು ಮುಂದಾದ ನಾನು ವಿಡಿಯೋ ಮಾಡ್ತೀನಿ ರೀ, ಮಾಡ್ತಂತ ಹೇಳ್ತಾ ಇದ್ದೀನಿ. ಬಟ್ ಅದ್ರನ್ನ ಕೆಲಸದ ಒತ್ತಡ ಬರೋದಲ್ರಿ. ಈಗ ನೋಡ್ರಿ, ನಾಳೆ ಜನಗಣತಿ ಆ ಒಂದು ಕೆಲಸ ಇದೆ, ಅದು ಮಾಡ್ಕೊಂತಿರೋದು. ನನ್ನ ಕೆಲಸ ನನ್ನ ಕೆಲಸ ನಾನು ಮಾಡ್ಲೇಬೇಕು. ಈಗ ನಿಮ್ಮ ಕೆಲಸ ಓದೋ ಕೆಲಸ ಐತಿ, ನಿಮ್ಗೆಲ್ಲ ರೆಡಿ ಮಾಡಿ ಕೊಟ್ಟಿನ್ರಿ. ಇವು ಕನ್ನಡ ಮೀಡಿಯಮ್ದು 5 ಬುಕ್, ಇದು ಹೊಸ ಬುಕ್ ಸರ್. ಮೊದಲು ನಾನು ತಗೊಂಡಿದ್ದೇನಲ್ರಿ, ಈಗ ತಗೊಂಡ್ರೆ ನಡೀತೈತಿ. ಪ್ಲೀಸ್ ಹೊಸ ಬುಕ್ನು ನೀವು ತಗೊಳ್ರಿ. ಏನಾಗ್ತದ್ರಿ, ಹೊಸ ಬುಕ್ದೊಳಗೆ ತುಂಬಾ ಅಪ್ಡೇಟ್ ಇನ್ಫಾರ್ಮೇಶನ್ ಅನ್ನ ಅದ್ರೊಳಗೆ ನಾನು ಆಡ್ ಮಾಡಿದ್ದೀನಿ ರೀ. ಸಂಪುಟ 1 ಆಲ್ರೆಡಿ ನಿಮ್ಮ ಹತ್ರ ಇರ್ಬೋದು, 2, 3, 4 ಬುಕ್ ಅನ್ನ ಓದ್ರಿ. ಇದ್ರದ್ದು ವ್ಯಾಲ್ಯೂ ನಿಮ್ಗೆ ಯಾವಾಗ ಗೊತ್ತಾಗೋದು? ಕೆಸೆಟ್ ಪರೀಕ್ಷೆ ಪಾಸ್ ಆದ್ಮೇಲೆ ಆ ಬುಕ್ದ ವ್ಯಾಲ್ಯೂ. ಈ 4 ಸಂಪುಟದ ಬುಕ್ ಇಡೀ ಇಂಡಿಯಾದೊಳಗೆ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಅಷ್ಟು ಆ ಸೋರ್ಸ್ ಅನ್ನ ನಾನು ಕಲೆಕ್ಟ್ ಮಾಡಿ ನಿಮ್ ಎದುರಿಗೆ ತೆಗೆದುಕೊಂಡು ಬಂದಿನ್ರಿ. ದುಡ್ಡು ಸಿಗ್ಬೋದು, ಆದ್ರೆ ನಿಮಗೆ ಈ ಕಂಟೆಂಟ್ ಏನೈತಲ್ಲ, ಕಂಟೆಂಟ್ ಬಹಳ ಇಂಪಾರ್ಟೆಂಟ್. ಆಮೇಲೆ ಇಂಗ್ಲಿಷ್ ಮೀಡಿಯಂ ಓದುವಂತ ವಿದ್ಯಾರ್ಥಿ ಮಿತ್ರರು ಒಂದು ಇಂಗ್ಲಿಷ್ ಮೀಡಿಯಂ ಥಿಯರಿ ಬುಕ್ ತಗೊಳ್ರಿ. ಆಮೇಲೆ ವ್ಯಾಲ್ಯೂಮ್ 1 ವ್ಯಾಲ್ಯೂಮ್ 2 2 ಇಂಗ್ಲಿಷ್ ಮೀಡಿಯಂ ಬುಕ್ ಅನ್ನ ತಗೊಳ್ಬೇಕು. ಇದುವರೆ ತಗೊಳ್ರಿ, ಇದುವರೆ ಸರ್ ನಾನು ಇದನ್ನು ತಗೋತೀನಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಗ್ಲಿಷ್ ಮೀಡಿಯಂ ಇದ್ದವ್ರು ಇಂಗ್ಲಿಷ್ ಮೀಡಿಯಂನೇ ತಗೊಳ್ರಿ, ಕನ್ನಡ ಮೀಡಿಯಂ ಇದ್ದವ್ರು ಕನ್ನಡನೇ ತಗೊಳ್ರಿ. ನೆಟ್ಟಿಗೆ ಪ್ರಿಪರೇಷನ್ ಮಾಡ್ರಿ, ಕೆಸೆಟಿಗೆ ಫೋಕಸ್ ಆಗಿ ಓದ್ರಿ, ರಿಸಲ್ಟ್ ಬಂದೇ ಬರ್ತೈತಿ. ಇದಕ್ ಬಿಟ್ಟು ಮತ್ತೆ ಯಾವಾದನು ಬೇರೆ ತಲೆ ಕೆಡ್ಸೋಳಕ್ ಹೋಗ್ಬೇಡ್ರಿ, ಬಹಳ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ನಿರಾಶಾಗಿ ಕೂಡಬೇಡ್ರಿಪ್ಪ, ಬಡದಾಡ್ಲೇಬೇಕು. ವೈಭವ್ ಸೂರ್ಯವಂಶಿ ನೀವು ಎಲ್ಲರೂ IPL ನೋಡ್ತಿದ್ರಂದ್ರೆ ನೀವು ಬಹಳ ನಿಮ್ಗೆ ಬೈದೇಬೇಕು. ನೀವು IPL ನೋಡ್ತಿದ್ರಂದ್ರೆ ನೀವು ಏನೋ ಉಪಯೋಗ ಇಲ್ಲ. IPL ನೋಡಕ್ ನೀವು ಇಲ್ಲ ತಮ್ಮ, ರಿಸಲ್ಟ್ ಮಾಡೋ ಸಲುವಾಗಿ ನೀವು ಓದ್ಬೇಕು. ಸೋಷಿಯಲ್ ಮೀಡಿಯಾದಿಂದ ಬಹಳ ದೂರ ಇರ್ರಿ, ಅದು ನಿಮ್ ಕೈ ಒಳಗಿರ್ಬೇಕು. ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ನೋಡೋದು ಬೇಡ, ಫೇಸ್ಬುಕ್ ನೋಡೋದು ಬೇಡ, ಇನ್ಸ್ಟಾಗ್ರಾಮ್ ನೋಡೋದು ಬೇಡ, IPL ಮ್ಯಾಚ್ ನೋಡೋದು ಬೇಡ ಅನ್ನೋದು ಅದು ನೀವು ನಿರ್ಧಾರ ಮಾಡ್ಬೇಕು. 40 ದಿವಸ ನಾನು ನಿಮ್ ಯೂಟ್ಯೂಬ್ ಎದುರಿಗೆ ಬಂದಿನೇನ್ರಿ, 40 ದಿವಸ ನಾನು ಸ್ಟೇಟಸ್ ಹಾಕಿನೇನ್ರಿ, 40 ದಿವಸ ನಾ ಇನ್ನೊಬ್ರು ಸ್ಟೇಟಸ್ ನೋಡಿನೇನ್ರಿ, 40 ದಿವಸ ನಾನು ಫೇಸ್ಬುಕ್ದೊಳಗೆ ಒಂದರೆ ಪೋಸ್ಟ್ ಮಾಡಿನೇನ್ರಿ, 40 ದಿವಸ ಒಳಗೆ ನಾವು ಒಂದರೆ IPL ಮ್ಯಾಚ್ ಆಗ್ಲಿ ಅಥವಾ ಈ ಹುಚ್ಚು ಮ್ಯಾಚ್ ಒಂದರೆ ನೋಡಿನೇನ್ರಿ? ಏನೂ ನೋಡಿಲ್ಲ. ನಾನು ಮಾಡಿದ ಕೆಲಸ ಪ್ರೊಡಕ್ಟಿವ್ ಉತ್ಪಾದನೆ, ಪ್ರೊಡಕ್ಟಿವ್ ವರ್ಕ್ ಇರಬೇಕು. ನೀವು ಏನ್ ಮಾಡ್ತೀರ ಅದರಿಂದ ನಿಮಗೆ ಬೆನಿಫಿಟ್ ಆಗಲೇಬೇಕು. ಜಗತ್ತು ಸ್ವಾರ್ಥ ಐತಿ. ನಾನು ನಿಮ್ಗೆ ಮೊದಲು ಹೇಳೀನಿ, ಜಗತ್ತಿನೊಳಗೆ ನಿಮ್ಗೆ ಯಾರ್ಯಾರಿಗೂ ನಿಮ್ಗೆ ಬೆನಿಫಿಟ್ ಮಾಡೋ ಸಲುವಾಗಿ ಯಾರು ಕೆಲಸ ಮಾಡಂಗಿಲ್ಲ. ಆಮೇಲೆ ಸ್ವಲ್ಪ ಧೈರ್ಯನೂ ಇರಬೇಕು. ಧೈರ್ಯ ಇದ್ರೆ ನೀವು ಮುಂದೆ ಬರ್ತೀರಿ, ಧೈರ್ಯ ಇರ್ಲಿಲ್ಲ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಹೆದರೋದಿಲ್ರಿ. ಇದ್ರಿಗೆ ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಇರ್ತದ್ರಿ ಸರ್, ಬಹಳ ಹೈ ಲೆವೆಲ್ ತೆಗಿತಾರ್ರಿ. ಇರಾನ್ ದೇಶ ಅಮೇರಿಕಕ್ಕೆ ಅಂಜತೇನ್ರಿ, ಹೊಡೆದ್ರೆ ಹಿಂಗ ಶಡ್ ಹೊಡೆದ್ ನಿಂತ ಬಾ ನೀನ್ ಅಮೇರಿಕಾ, ಏ ಅಮ್ಯಾ, ಏ ಟ್ರಂಪ್ಯಾ ಹೋಗಿ ಹೇಳಿರಪ್ಪ ಟ್ರಂಪ್ ಮುತ್ತ ನನಗ್ ಬಿಟ್ಟ ಅಲ್ಲಿದೆ ಏಟ. ನಮ್ಮ ಇರಾಣ ಮಾಮ ಹೆಂಗದನ, ಇರಾಣ ಕಿಟ್ಟೇದ್ರ ದೇಶ, ಅದ್ರ ಅಂಜಿಸ್ತಲ್ಲ ಅದಕ್ಕೆ. ಯಾರಿಗೆ? ಅಮೇರಿಕೆಗೆ ಅಂಜಿಸ್ತು. ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ ಅದ್ರ ಬಲ್ಲಿ. ಅದು ಏನೇ ಇರಲಿ ಅವ್ರ ಸಮಸ್ಯೆಗಳು, ಆದ್ರ ಇರಾನ್ ಮಾತ್ರ ತಾಕತ್ವಲ್ಲ. ನೀವು ಎಷ್ಟೇ ಚಿಕ್ಕದವ್ರು ಇರ್ಲಿ, ನಿಮ್ಗೆ ಎಷ್ಟೇ ಸಮಸ್ಯೆ ಇದ್ರು, ಟ್ರಂಪ್ ಮತ್ತೆ ಏನಂದ್ರೆ ಇಡೀ ಇರಾನ್ ಸಂಸ್ಕೃತಿನೇ ನಾನು ಹಾಳು ಮಾಡ್ತೀನಿ,
ಒಂದೇ ರಾತ್ರಿದೊಳಗೆ ಖಲಾಸ್ ನಷ್ಟ ಮಾಡಿಬಿಡ್ತೀನಿ ಇರಾನಿ ಸಂಸ್ಕೃತಿ. ಹಾಕೋ ಬಾಂಬ್ ಅಂತಂದ ಇರಾಣ, ದಮ್ಮಿದ್ರ ಹಾಕ ನೀನ್ ಅಂತೇಳಿ. ಇಲ್ಲಿ ಹೇಳೋ ಏನ್ರಿ, ಈ ಸಂದರ್ಭದೊಳಗ ಧೈರ್ಯ, ಇರಾನ್ ಬಲ್ಲಿ ಇರುವಂತ ಧೈರ್ಯವನ್ನ ಮೆಚ್ಚಬೇಕು. ಸೊ ಪ್ಲೀಸ್ ನೀವು ಕೂಡ ಈ ಕೆಸೆಟ್ ಆಗ್ಲಿ ನೆಟ್ ಎಕ್ಸಾಮ್ಗಾಗ್ಲಿ ಧೈರ್ಯವನ್ನ ತೋರಿಸ್ರಿ. ಇಂಗ್ಲಿಷ್ ಮೀಡಿಯಂದೊಳಗೆ ಕೇಳ್ತಾರ್ರಿ ಕ್ವಶನ್ ಪೇಪರ್, ನಮಗ್ ಬರಂಗಿಲ್ಲ ಅಂದ್ರ ಟ್ರೈ ಮಾಡ್ರಿ, ಓದ್ರಿ. ಬರಂಗಿಲ್ಲ, ನಾವು ಈ ಅಮೆರಿಕದ ವಿರುದ್ಧ ನಾವು ಸೋಲ್ತೀವಿ ಅಂತೇಳಿ ಇರಾಣ ಅಂತೇನು? ನೋಡೋಣ, ಜಬ್ ತಕ್ ಜಾನ್ ಹೈ ತಬ್ ತಕ್ ಲಡಂಗೆ. ನೋಡೋಣ, ನಾವು ಪ್ರಯತ್ನ ಮಾಡೋಣ, ನಾವು ಆಡೋಣ ಅಂತೇಳಿ. ಹಂಗ ನೀವು ನೆಟ್ಟಿಗಾಗಿ ಪ್ರಯತ್ನ ಮಾಡ್ರಿ, ಕೆಸೆಟ್ಗಾಗಿ ಮಾಡ್ರಿ. ಮತ್ತೆ ನಿಮ್ಮ ದಾನಯ್ಯ ಸರ್ 80 ಬಾರಿ ಸೆಟ್ ಎಕ್ಸಾಮ್ ಪಾಸ್ ಮಾಡಿದ ದಾನಯ್ಯ ಸರ್ ನಿಮ್ಗೆ ಹೇಳ್ತಾ ಇದ್ದಾನಂದ್ರೆ ನೀವು 1 ಬಾರಿ ಯಾಕೆ ಆಗಂಗಿಲ್ರಿ? ಪ್ಲೀಸ್ ನೀವೆಲ್ಲರೂ ನೆಟ್ ಎಕ್ಸಾಮ್ ಅನ್ನ ಬರೀರಿ, ಕೆಸೆಟ್ ಎಕ್ಸಾಮ್ ಅನ್ನ ಬರೀರಿ, ಅದನ್ನ ಪಾಸ್ ಆಗಿರಿ. ದಯವಿಟ್ಟು ಇದು ಅಥವಾ ಇದು ಬುಕ್ ಅನ್ನ, ಇವು 5 ಬುಕ್ ಅನ್ನ ತಗೊಳ್ರಿ. ಸರ್ ದುಡ್ಡು ಖರ್ಚಾಗ್ತದ, ಆಗಲಿ, ಸ್ವಲ್ಪ ದುಡ್ಡು ಖರ್ಚಾದ್ರೂ ಇಲ್ಲ, ಸ್ವಲ್ಪ ಹೈರಾಣ ಆಗ್ರಿ. ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಬೇಡ ಅಂದಿಲ್ಲ. ಕಷ್ಟ ಆದ್ರೂ ಕೂಡ ನೀವು ರಿಸಲ್ಟ್ ಬಂತು ನೋಡ್ರಿ. ಈ ಬುಕ್ದೊಳಗಿನ ಕ್ವಶನ್ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಬಂತಂದ್ರ, 3ನೇ ವ್ಯಾಲ್ಯೂಮ್ದೊಳಗಿನ ಕ್ವಶನ್ ಕೇಳಿದ್ರು ಅದು ನಿಮಗ್ ಬಂತಂದ್ರ, 2ನೇ ವ್ಯಾಲ್ಯೂಮ್ದೊಳಗಿನ ಕ್ವಶನ್ ಕೇಳಿದ್ರು ಅದು ನಿಮಗ್ ಬಂತಂದ್ರ, ಒಂದು ಕ್ವಶನ್ ದಿಂದ ರಿಸಲ್ಟ್ ಬರುತ್ತದೆ, ಒಂದು ಕ್ವಶನ್ ದಿಂದ ರಿಸಲ್ಟ್ ಹೋಗುತ್ತದೆ. ಅದಕ್ಕೆ ಅನುಭವ ನಾನೇ. ಅಸಿಸ್ಟೆಂಟ್ ಪ್ರೊಫೆಸರ್ ಕೇವಲ 1 ಮಾರ್ಕ್ಸ್ ದಿಂದ 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರ್ದಿದ್ದೆ ನಿಮ್ಮ ದಾನಯ್ಯ ಸರ್. 178 ಮಾರ್ಕ್ಸ್ ನನಗದವ್ರಿ, 180ಗೆ ಕ್ಲೋಸ್ ಆಗಿದೆ ರಿಸಲ್ಟ್. 2 ಮಾರ್ಕ್, ಒಂದೇ ಒಂದು ಕ್ವಶನ್, ಅದು ಕಮಲಾ ದಾಸ್ ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ಪೇಪರ್ 2 ಕಮಲಾ ದಾಸ್ ಒಂದು ಕ್ವಶನ್ ನಾನು ತಪ್ಪು ಮಾಡಿದ್ದೆ. ದ ಸಮರ್ ವ್ಯಾಕೇಶನ್, ಇನ್ನೂ ಆ ಕ್ವಶನ್ ನೆನಪೈತಿ. ಸಮರ್ ವ್ಯಾಕೇಶನ್ ಬರ್ದವ್ರು ಯಾರಂತೇಳಿ, ಅದು ಕಮಲಾ ದಾಸ್. ನಾನು ಬರೆದಿದ್ದೆ ಜಯಂತ್ ಮಹಾಪಾತ್ರ ಅಂತೇಳಿ, ಒರಿಸ್ಸಾದವ್ರು ಅದಾರ. ಅದಕ್ಕೆ ಅದು ಏನ್ ಹಿಂಗೆ ರೀ, ಏನೇನೋ ಹುಚ್ಚುಚ್ಚನಂಗೆ ಲಾಜಿಕ್ ಮಾಡಿದ್ದೆ. ಸೊ ಪ್ಲೀಸ್ ಇದು ಕಂಟೆಂಟ್ ಬಹಳ ಜಬರ್ದಸ್ತ್ ಐತಿ. ಕಂಟೆಂಟ್ ಅನ್ನ ಓದ್ರಿ, ರಿಸಲ್ಟ್ ಅನ್ನ ಮಾಡ್ಕೊಡ್ರಿ. 5 ತಿಂಗಳ ಯಾವ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ, ಯಾರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ, ಯಾವ ಆನಿವರ್ಸರಿ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ, ಯಾವ್ದು ಎಲ್ಲಿ ಹೋಗೇ ಬೇಡ್ರಿ. ನಿಮ್ ದುಡ್ಡು ಸ್ವಲ್ಪ ಖರ್ಚು ಮಾಡ್ರಿ. ಈ 5 ಬುಕ್ ನಿಮ್ಮ ಹತ್ರ ಇರ್ಲಿ, ಪೇಪರ್ 1 ಸಲುವಾಗಿ, ಪೇಪರ್ 2 ಸಲುವಾಗಿ ನಿಮ್ಗೆ ಏನ್ ಬೇಕನ್ನೋದು ನನ್ನ ಕಡೆ ಇರುವಂತ ಮಟೀರಿಯಲ್ ನಿಮ್ಗೆ ಕೊಡ್ತಾ ಇದ್ದೀನಿ. ನಾನು ಕ್ಲಾಸ್ ಕೂಡ ಮಾಡುತ್ತೇನೆ. ಇಂಗ್ಲಿಷ್ ಮೀಡಿಯಂ ಇರೋ ಈ ಕಂಟೆಂಟ್ ಅನ್ನು ತಗೊಳ್ರಿ. ಆದ್ರೆ ಬಿ ಫೋಕಸ್ಡ್, ಎಲ್ಲಾ ಕೆಲಸ ಬಿಡ್ರಿ, ಓದೋದ್ರ ಮೇಲೆ ಗಮನ ಇಡ್ರಿ, ರಿಸಲ್ಟ್ ಮಾಡ್ಕೊಡ್ರಿ. ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರ್ರಿ. ಫಸ್ಟ್ ಗೆಟ್ ದ ರಿಸಲ್ಟ್. ಮೊದಲು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಬೇಕು. ಇದು ಕೈ ಮುಗಿದು ವಿನಂತಿ. 40 ದಿವಸ ತನಕ ನಾನು ನಿಮ್ಗೆ ವಿಡಿಯೋನೇ ಮಾಡಿಲ್ಲ. ಇದರರ್ಥ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದೆ. 80 ಪರೀಕ್ಷೆ ಪಾಸ್ ಆದರೂ ಕೂಡ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದೇನೆ. ಇಷ್ಟ ಪಾಸ್ ಆದ್ರೂ ನಾನು ಸಕ್ಸಸ್ಫುಲ್ ಅಲ್ಲ. ಜೀವನ ಇದು ನಿರಂತರವಾಗಿ ನಡೆಯುವಂತ ಹಂತ. ಇಲ್ಲಿ ಗೆಲುವು ಸೋಲು ನಡೀತಿರ್ತದ್ರಿ. ನಾನು ಗೆದ್ದೀನಿ, ನಾನು ಸೋತಿನಲ್ಲ. ನಿನ್ನೆ CTET ಎಕ್ಸಾಮ್, ಅದ್ರೊಳಗೆ 80ನೇ ಬಾರಿ ನಾನು ಪರೀಕ್ಷೆ ಪಾಸ್ ಮಾಡಿದ್ದೇನೆ. CTET ಎಕ್ಸಾಮ್ ಸತತವಾಗಿ ನಾನು 80 ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಇದರ ಅರ್ಥ ಎಷ್ಟು ಆ ಪರೀಕ್ಷೆ ಬಗ್ಗೆ ಗೌರವ ನನ್ನ ಮನಸ್ಸಿನೊಳಗೆ ಇರ್ಬೇಕು ಹೇಳ್ರಿ. ಆಮೇಲೆ ಪೇಷನ್ಸ್. ಇವತ್ತಿನ ನಾಳೆ ನಂದು ಚಲೋ ಆಗ್ತೈತಿ, ಇವತ್ತಿನ ನಾಳೆ ನನಗೂ ಒಳ್ಳೇದಾಗ್ತೈತಿ, ಇವತ್ತಿನ ನಾಳೆ ನಾನು ಮೇಲೆ ಬರುತ್ತೇನೆ ಅನ್ನುವ ಭಾವನೆ ನನಗಿದೆ. ಸೊ ಪ್ಲೀಸ್ ಎಲ್ಲರಿಗೂ ಕೈ ಮುಗಿದು ವಿನಂತಿ, ಈ ಬುಕ್ಗಳನ್ನು ತಾವೆಲ್ಲರೂ ಓದಿ ಪರೀಕ್ಷೆನ. ಆಮೇಲೆ ನಿಮ್ಮ ಬುಕ್ ಬೇಕಾದ್ರೆ ನಮ್ಮ ಮೇಡಮ್ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, 8263016448. ಸರ್ ಮೊದಲು ತಗೊಂಡವ್ರು ತಗೋಬೇಕೇನ್ರಿ? ಕನ್ನಡ ಮೀಡಿಯಂ ತಗೊಂಡ್ರ ಇನ್ನೊಂದ್ಸಲ ಥಿಯರಿ ಬುಕ್ ತಗೊಳ್ರಿ, ಅದು ಬಹಳ ಬೆನಿಫಿಟ್ ಆಗ್ತೈತಿ ನಿಮ್ಗೆ. ಇದು ಥಿಯರಿ ನಂಬರ್, ಇದು ಕ್ವಶನ್ ಬ್ಯಾಂಕ್ ಐತಿ ನೋಡ್ರಿ. ಇದು ವ್ಯಾಲ್ಯೂಮ್ 2, ಇದು ವ್ಯಾಲ್ಯೂಮ್ 2 ಕ್ವಶನ್ ಬ್ಯಾಂಕ್. ಆಮೇಲೆ ಇದು ವ್ಯಾಲ್ಯೂಮ್ 3 ಕ್ವಶನ್ ಬ್ಯಾಂಕ್. ಆಮೇಲೆ ಇದು ವ್ಯಾಲ್ಯೂಮ್ 4 ಕ್ವಶನ್ ಬ್ಯಾಂಕ್.
ಇವು 4 ಬುಕ್ಕನ್ನು ಪ್ಲೀಸ್ ಅಲ್ಲಿಗತ್ತೀನಿ ನಾನು. 4 ಬುಕ್ ತಗೊಳ್ರಿ. 4 ಬುಕ್ದು ಬೆಲೆ ಮೌಲ್ಯ ಏನು ಅನ್ನೋದು ನಿಮ್ಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು. ಸೊ 4 ಬುಕ್ಕನ್ನು ಪ್ಲೀಸ್ ತಗೊಳ್ರಿ. ಆಮೇಲೆ ಕನ್ನಡ ಮೀಡಿಯಮ್ ಒಂದು ಥಿಯರಿ ಬುಕ್, ಹೊಸದಾಗಿ ಒಂದು ಬುಕ್, ಇದನ್ನು ತಗೊಳ್ರಿ. ಆಮೇಲೆ ಇದು ಇಂಗ್ಲಿಷ್ ಮೀಡಿಯಂ ಓದುವಂಥ ವಿದ್ಯಾರ್ಥಿ ಮಿತ್ರರು ಈ ಒಂದು ಸಣ್ಣ ಬುಕ್ಕನ್ನು ತಗೊಳ್ರಿ, ಇಂಗ್ಲಿಷ್ ಮೀಡಿಯಂ. ಆಮೇಲೆ ಇದು ಒಂದು ಕ್ವಶನ್ ಬ್ಯಾಂಕ್ ಇದೆ, ಇದು ಒಂದು ರೆಫರ್ ಮಾಡಬೇಕು. ಕ್ವಶನ್ ಬ್ಯಾಂಕ್ ಇದೆ, ವ್ಯಾಲ್ಯೂಮ್ 1, ಇದು ವ್ಯಾಲ್ಯೂಮ್ 2. ಇದು ಇಂಗ್ಲಿಷ್ ಮೀಡಿಯಂದಲ್ಲಿ ಇರುವಂಥ ಕ್ವಶನ್ ಬ್ಯಾಂಕ್. ಸೊ ಇಂಗ್ಲಿಷ್ ಮೀಡಿಯಂ ಓದುವಂಥ ವಿದ್ಯಾರ್ಥಿಗಳು ಈ ಬುಕ್ಕನ್ನು ಪ್ಲೀಸ್ ಈ 3 ಬುಕ್ಕನ್ನು ನೀವು ರೆಫರ್ ಮಾಡ್ರಿ. ಓಕೆ, ಮಾಡ್ತಿರಲ್ಲೋ ಮಾಡ್ರಿ. ನಾನು ನಿಮ್ಮ ಜೊತೆಗಿದ್ದೇನೆ, ನೀವು ನಮ್ಮ ಜೊತೆಗಿರಿ. ಒಬ್ರಿಗೊಬ್ರು ಕೈ ಹಿಡಿದು ಬೆಳೆಯೋಣ. ಇನ್ನು ಕರ್ನಾಟಕದೊಳಗೆ ಪಿ ಯು ರಿಸಲ್ಟ್ ಬಂತ್ರಿ. ದಿಶಾ ಅನ್ನೋ ಒಂದು ಹುಡುಗಿ, ಬೆಂಗಳೂರಿನ ಹುಡುಗಿ, ಅವ್ರ ತಾಯಿ ತೀರಿಕೊಂಡ ದಿವಸನೇ ಎಕ್ಸಾಮ್ ಬರ್ತಿದ್ರಂತ ಅಮ್ಮ. 600 ಮಾರ್ಕ್ಸ್ ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂತ ದಿಶಾ ತಂಗಿ, ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ನೋವ ನುಂಗಿ ನೀವು ಸಾಧನೆಯನ್ನ ಮಾಡಬೇಕು. ಥ್ಯಾಂಕ್ ಯು, ನಮಸ್ತೆ.